ಲೋಕಭವನಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸದಾಶಿವನಗರದಲ್ಲಿರುವಂತಹ ನಿವಾಸದಿಂದ ಸದ್ಯ ತೆರಳುತ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ. ಇವತ್ತು ರಾಜ್ಯಪಾಲರ ಭೇಟಿಗೆ ತೆರಳುತ್ತಾ ಇರುವಂತದ್ದು. ರಾಜ್ಯಪಾಲರನ್ನ ಭೇಟಿಯಾಗಿ ಬೆಳವಣಿಗೆಗಳ ಕುರಿತಂತೆ ಒಂದಷ್ಟು ಮಾತನಾಡ್ತಾರೆ. ಯಾವಾಗ ಮಾಡ್ಕೊಳ್ಬಹುದು ಅಂದ್ರೆ ಈ ಪದಗ್ರಹಣ ಕಾರ್ಯಕ್ರಮ 3 ದಿನಾಂಕಗಳು ಈಗಾಗಲೇ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. 3 ದಿನಾಂಕದಲ್ಲಿ ಯಾವತ್ತು ಸುಸೂತ್ರವಾಗಿ ನಡೆಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವು ನೋಡ್ತಾ ಇದ್ವಿ, ಇವತ್ತು ಡಿಕೆ ಶಿವಕುಮಾರ್ ಅವರನ್ನೇ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಂಥ ನಿಟ್ಟಿನ ಎಲ್ಲ ಸಿದ್ಧತೆಗಳು ಆಗಿರುವಂಥದ್ದು. ಅಧಿಕೃತವಾಗಿ ಅದಾದ ನಂತರದಲ್ಲಿ ಹೈಕಮಾಂಡ್ ಘೋಷಣೆ ಮಾಡುತ್ತೆ ನೂತನ ಸಿಎಂ ಯಾರು ಅಂತ ಹೇಳಿ. ಈಗಾಗಲೇ ಶಾಸಕರು ಕೂಡ ಈಗ ಅನುಮೋದನೆಯನ್ನ ನೀಡೋದಕ್ಕೆ ಎಲ್ಲ ನಿಟ್ಟಿನಲ್ಲಿ ಈಗ ಶಾಸಕರು ಕೂಡ ರೆಡಿಯಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗ ಇಬ್ಬರ ನಡುವೆ ತುಂಬಾ ಪೈಪೋಟಿ ಇತ್ತು. ಸಿದ್ದರಾಮಯ್ಯ ಅವರು ಅಲ್ಲದ ಮನಸ್ಸಿನಿಂದ ಈ ರಾಜೀನಾಮೆಯನ್ನ ಕೊಟ್ಟರು ಅಥವಾ ಅವರ ಪರವಾಗಿರುವಂತಹ ಶಾಸಕರು ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡೋದಿಲ್ವೇನೋ, ಈ ರೀತಿ ಯಾವ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವ ಆಗ್ತಲೇ ಇಲ್ಲ. ಯಾಕೆಂದ್ರೆ ಸ್ವತಃ ಸಿದ್ದರಾಮಯ್ಯ ಅವರೇ ಶಾಸಕರಿಗೆ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ, ಸಂದೇಶವನ್ನ ರವಾನಿಸಿದ್ದಾರೆ. ಈಗ ಸದ್ಯ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ನೋಡಿ, ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರೋದು. ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಸದ್ಯ ಬಂದಿದ್ದಾರೆ. ಡಿಕೆ ಸುರೇಶ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಹಲವರು ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಸದ್ಯ ಲೋಕಭವನಕ್ಕೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. 10:30ಕ್ಕೆ ಸಮಯವನ್ನ ಕೇಳಿದ್ರು. ರಾಜ್ಯಪಾಲರು ಕೂಡ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಸದಾಶಿವನಗರದ ನಿವಾಸದಿಂದ ಡೈರೆಕ್ಟ್ ಆಗಿ ಈಗ ಲೋಕಭವನಕ್ಕೆ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಒಂದಷ್ಟು ಮಾತುಕತೆ, ಚರ್ಚೆ ಪದಗ್ರಹಣದ ಕುರಿತಂತೆ. ಈಗಾಗಲೇ ಮಾಹಿತಿ ಇರುವಂತೆ ಜೂನ್ 3ಕ್ಕೆ ನೂತನ ಸಿಎಂ ಪದಗ್ರಹಣ ನಡೆಯುತ್ತೆ. ಲೋಕಭವನಕ್ಕೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯಪಾಲರ ಭೇಟಿಗೆ ಬಂದಿದ್ದಾರೆ. ಅಣ್ಣ ಶಿವಕುಮಾರ್ ಜೊತೆ ಡಿಕೆ ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ನೇರ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಾತುಕತೆಯಲ್ಲಿ ಪದಗ್ರಹಣದ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅನ್ನುವಂತಹ ವಿಚಾರ. ಅಂದ್ರೆ ಪ್ರೋಸೆಸ್ ಈಗಾಗಲೇ ಗೊತ್ತಿರುವಂಥದ್ದು. ರಾಜಕಾರಣಿಗಳಿಗೆ ಈ ಬಗ್ಗೆ ಪ್ರೋಸೆಸ್ ಗೊತ್ತಿರುತ್ತೆ. ಬಟ್ ರಾಜ್ಯಪಾಲರ ಬಳಿ ಒಂದು ಕುರಿತಂತೆ ಒಂದು ಅನೌಪಚಾರಿಕ ಚರ್ಚೆಯನ್ನ ನಡೆಸ್ತಾರೆ. ಇಂತಿಂಥ ಸಮಯ ಪಡೆದುಕೊಂಡಿದ್ದೀನಿ ಅಥವಾ ಇಂತಿಂಥ ಸಮಯಕ್ಕೆ ನಾನು ರೆಡಿ ಇದ್ದೀನಿ, ನೀವು ಯಾವ ಸಮಯಕ್ಕೆ ಅವಕಾಶವನ್ನ ಮಾಡಿಕೊಡ್ತೀರಾ, ಅಥವಾ ನಮ್ಮ ಜೊತೆ ಇಷ್ಟು ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಎಲ್ಲ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಸಣ್ಣ ಚರ್ಚೆಯ ಸಂದರ್ಭ ಅಂತಲೇ ಹೇಳಬಹುದು. ಇವತ್ತು ಸಂಜೆ 4 ಗಂಟೆಗೆ CLP ಸಭೆ ಇರೋದು. ಅದು ಮುಗಿಯೋಷ್ಟರಲ್ಲಿಗೆ 6ರಿಂದ 7 ಗಂಟೆ ಕೂಡ ಆಗಬಹುದು. ಆದರೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಾಜ್ಯಪಾಲರು ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. 1 ಗಂಟೆಯ ನಂತರ ರಾಜ್ಯಪಾಲರು ಸಿಗೋದಿಲ್ಲ, ಅವರು ನಾಳೆ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆ ಆದ ನಂತರದಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗಬೇಕಾಗಿತ್ತು. ಆದರೆ ಅವರು ಇರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಮೊದಲೇ ಭೇಟಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈಗ ಎಷ್ಟೊತ್ತು ಮಾತುಕತೆಯನ್ನ ನಡೆಸ್ತಾರೆ, ಏನೇನ್ ಮಾತನಾಡ್ತಾರೆ, ಅದಕ್ಕೆ ರಾಜ್ಯಪಾಲರಿಗೆ ಏನ್ ಹೇಳ್ತಾರೆ, ಒಂದಷ್ಟು ಕುತೂಹಲ ಕೆರಳಿದೆ.